ಕಾಂತ, ನಾಳಿನ ದಿವಸ ನಿನ್ನ ಗರಡಿ ಮನೆಗೆ ಬರುವೆನೆಂದು ಆ ಕೀಚಕನಿಗೆ ಹೇಳಿ ಬಂದಿರುವೆನು. ಹೌದೇನು ಕಾಂತಿ? ಆ ಕೀಚಕನ ಏನೆಂದು ಹೇಳಿದನು ಗೊತ್ತಾ? ಏನೆಂದು ಹೇಳಿದನು ಕಾಂತಿ? ಕಾಮುಗ ಎಂದನು, ಪ್ರೀತಿ ಮಾಡೆಂದನು, ಒಂಟಿ ಹೆಣ್ಣೆಂದು ಯಾರು ಇಲ್ಲೆಂದು, ಒಂಟಿ ಹೆಣ್ಣೆಂದು ಯಾರು ಇಲ್ಲೆಂದು ನನ್ನ ಕೇಳಿದನೆಂದು. ಕಾಮುಗ ಎಂದನು, ಪ್ರೀತಿ ಮಾಡೆಂದನು, ಯಾರು ನನ್ನ ಕೇಳಿದನೆಂದು. ಆ ಕೀಚಕನ ಏನೆಂದು ಹೇಳಿದನ ಗೊತ್ತಾ? ಏನು ಎಂದು ಹೇಳಿದನು ಕಾಂತಿ? ರಾಣಿಯ ಎಂದನು ಕೀಚಕ, ರಾತ್ರಿ ಬಾ ಎಂದನು, ಬೇಕಂದು ಕೇಳೆಂದನು, ನನ್ನ ಜೋಡಿಯ ಎಂದನು. ಬೇಕಂದು ಕೇಳೆಂದನು, ನನ್ನ ಜೋಡಿಯ ಎಂದನು. ಅದಕ್ಕೆ ನೀನೇನು ಹೇಳಿದೆ ಕಾಂತಿ? ಸುಳ್ಳು ಹೇಳಿರುವೆ, ನೋಡಿ ಬಂದಿರುವೆ, ಸುಳ್ಳು ಹೇಳಿರುವೆ, ನೋಡಿ ಬಂದಿರುವೆ, ಬಿಡಲ ತಡೆಯರುವೆ. ಕಾಮುಕ ಎಂದನು, ಪ್ರೀತಿ ಮಾಡೆಂದನು, ಯಾರು ನನ್ನ ಕೇಳಿದನೆಂದು. ನೀನು ಇದೇ ರೂಪದಿಂದ ಹೋದರೆ ಕೀಚಕನನ್ನು ಕೊಲ್ಲಲಾರೆ. ಅದೇತಕ್ಕೆ ಕಾಂತಿ? ನನ್ನ ಸೀರೆಯನ್ನು ನೀನು ಉಟ್ಟುಕೊಳ್ಳಬೇಕು. ಅದು ಆಗೋದಿಲ್ಲ ಕಾಂತಿ. ಹಾಗಾದ್ರೆ ಕೀಚಕನನ್ನು ಹೇಗೆ ಕೊಲ್ಲುವೆ? ಮುಚ್ಚಿ ಯುದ್ಧದಿಂದ ಗುದ್ದಿ ಗುದ್ದಿ ಕೊಲ್ಲುವ ಕಾಂತಿ. ಹಾಗಲ್ಲ ಕಾಂತ, ಅದು ಏತಕ್ಕೆ ಕಾಂತಿ? ನನ್ನ ಪಟ್ಟು ಪಿತಾಂಬರವನ್ನು ಉಟ್ಟುಕೊಂಡು ಹಾ, ನನ್ನಂತೆ ವೇಷ ಧರಿಸಿಕೊಂಡು ಕೀಚಕನಲ್ಲಿಗೆ ಹೋಗಬೇಕು. ಹೌದೇನು ಕಾಂತಿ? ಹೌದು ಕಾಂತ. ನೀನು ಇಷ್ಟದಂತೆ ಆಗಲಿ ಕಾಂತಿ. ಸೀರೆಯನ್ನು ಉಟ್ಟುಕೊಳ್ಳುವೆಯಾ? ಸಹಜವಾಗಿ ಉಟ್ಟುಕೊಳ್ಳುವನು ಕಾಂತಿ. ಹಾಗಾದ್ರೆ ಕುಳಿತುಕೋ. ಅಂಚೆ ಯರಪ್ಪ ಇವರು ಭೀಮನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ 2,000 ರೂಪಾಯಿಗಳನ್ನು ಆಯ್ಕೆ ಮಾಡಿರ್ತಾರೆ. ಮಳೆ ಬಂದು ಹೋಗ್ಬಿಡತ್ತೆ, ಹೋಗ್ಬಿಡತ್ತೆ. ಮತ್ತೆ ಬಜಾರ್ದಾಗ ಹೋಗ್ಬೇಕು ತೇರ್ನಾಕ. ಹೌದಮ್ಮ, ಹೌದಾ? ಕಾಂತ, ಕಾಂತಿ, ನೀನು ಹೇಗೆ ಕಾಣುತ್ತಿರುವ ಗೊತ್ತಾ? ಅದು ಹೇಗೆ ಕಾಣುತ್ತೆ ಕಾಂತಿ? ನನ್ನ ಹಾಗೆ ಕಾಣುತ್ತಿರುವೆ. ಹೌದೇನು ಸುಂದರಿ? ಏನ್ ಚಂದ ಯವ್ವ. ಸೀರೆಯ ಹುಟ್ಟಾನೆ ನನ್ನ ಗಂಡ ಬಾಳು ಗಟ್ಟಿಯಾಗಿ, ಹುಟ್ಟಾನೆ ನನ್ನ ಗಂಡ ಬಾಳು ಗಟ್ಟಿಯಾಗಿ, ಏನ್ ಚಂದ ಯವ್ವ, ಏನ್ ಚಂದ ಯವ್ವ,
ಮಗಳೇ ನಿನಗೆ ಜಯವಾಗಲೆಂದು ಜಯವಾಗಲೆಂದು ನಾನು ಓಕೆ ಆ ಪೀಠವನ್ನು ಅಲಂಕರಿಸು. ಯಪ್ಪ ಇಲ್ಲಿ ಹೂ ಮುಡಿಸ್ತಾರಲ್ಲಿ ಅಂಕುಸ್ಕಂಡಿ ಬಂದು ಮುಂಗ್ಲೆ ಬಂದ ಬೆಳಕು ಹೋಗಿ ನಾಳೆ ಬೆಳಕರ್ದ ಕೂಡ ಹಂಗೆ ಮನೆಗೆ ಬರೋದು ಬಿಡುವಲ್ಲಿ ನಿನಗೆ ಜಯವಾಗಲೆಂದು ಜಯದಾರ್ತಿಯನ್ನು ಬೆಳಗಿವೆ. ಜಾಗ್ರತೆಯಿಂದ ಹೋಗಿ ಆ ಕೀಚಕನನ್ನು ಕೊಂದು ಬಾಕಾಂತ ಮಹಾಬಲವಂತ. ಹೇ ಕಾಂತೆ, ಶೀಘ್ರವಾಗಿ ನಿಮ್ಮ ಅಪ್ಪಣೆ ಪ್ರಕಾರ ಆ ಕೀಚಕನನ್ನು ಸಂಹರಿಸಿ ಬರುವನು ಕಾಂತೆ. ಅತಿಮಂತೆ ನಿನ್ನ ಇಷ್ಟದಂತೆ ಆಗಲಿ ಕಾಂತ. ಯೋಗ್ಯವಾದ ಪುಷ್ಪಗಳನ್ನು ತೆಗೆದುಕೋ, ಫಲಹಾರಕ್ಕೆ ಬೇಕಾಗುವ ಹಣ್ಣು ಫಲಾದಿಗಳನ್ನು ತೆಗೆದುಕೋ, ಹುಟ್ಟುಕೊಳ್ಳುವುದಕ್ಕೆ ಮಟ್ಟು ತಾವನನ್ನು ತೆಗೆದುಕೋ ಸಾರಥಿ. ಆ ಸೇನೆಯು ಬರುವ ವೇಳೆಯಾಯಿತು ಸಾರಥಿ. ನಿಮ್ಮೆಷ್ಟರಂತಾಗ ದೈವ. ನಮಗೆ 100 ರೂಪಾಯಿ ಕಾಣೆ ಕೊಟ್ಟಿರ್ತಾರೆ. ಅವರಿಗೆ ಪೂರ್ವ ನಮಸ್ಕಾರಗಳು. ಕಾಂತ, ನಿನ್ನ ಮುಡಿಗೆ ಯೋಗ್ಯವಾದ ಪುಷ್ಪಗಳನ್ನು ತಂದಿರುವನು, ಹುಟ್ಟುಕೊಳ್ಳುವುದಕ್ಕೆ ಪಟ್ಟು ವಿಳಂಬರವನ್ನು ತಂದಿರುವೆನು, ಫಲಹಾರಕ್ಕೆ ಬೇಕಾಗುವ ಹಣ್ಣಂಪದಾದಿಗಳನ್ನು ತಂದಿರುವೆನು, ಸ್ವೀಕರಿಸಲಾರಿ ಮಲ್ಲಿಗೆ ಮಕರತ್ನಗಳನ್ನು ಮುಡಿದುಕೊಂಡು ಬಂದಿರುವನು. ನಿಮ್ಮ ಅಕ್ಕ ಕೊಟ್ಟಂತಹ ಲಕ್ಷಾಂತರ ಬೆಲೆ ಬಾಳುವ ಹುಟ್ಟು ಪೀಠಾಂಬರಗಳನ್ನು ಹುಟ್ಟುಕೊಂಡು ಬಂದಿರುವನು. ತಮ್ಮ ಅಪೇಕ್ಷೆ ಬೇರೆನ್ನುವುದು ಜರುಗಿಸಬಹುದು ರಾಜ. ವಿಕೋಟಿ ತೇಜ ಭಾಗ್ಯವತಿ, ಹೇ ಕಾಂತ, ನಿನ್ನ ವಚನ ರಚನೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹು ಆನಂದವಾಯಿತು. ಹೌದೇ ಕಾಂತ? ಸುಂದರಿ, ಸುಂದರ, ನನಗೆ ಒಂದು ಹಾಲಿಂಗನವನ್ನು ಕೊಡುವ ನಾರಿ. ಹೇ ಕಾಂತ, ಈ ಸೇಳೆಂದ್ರಿಗೆ ಕುಚಂಗನೇ ಇಲ್ಲವಲ್ಲ. ಮನ ರೋಗಗಳನ್ನು ಹೊಂದಿದರೆ ಮಗನೇ ಊಟದಂತೆ ಕಾಣುವಲ್ಲ. ಪ್ರೀತಿಯನ್ನು ಆಶ್ಚರ್ಯವಾಗಿರುವುದು ಮಾಡದೆ ತಿಳಿಯಲಾಯಿತು ಇವಳ ಮೋಸದ ಸಂಗತಿ. ಹೌದು ದೈವ. ಸುಂದರಿ, ಹೇ ಸುಂದರ, ಮನೋಹರಿ,
ಹೇ ಮನೋಹರ, ಅಹೋ ವೀರ ಶಿಖಾಮಣಿ, ಎನ್ನಂತ ಸೌಂದರ್ಯ ಶ್ರೀಯಳಂ ಎಲ್ಲಾದರೂ ನೋಡಿದೀಯ? ಎನ್ನ ರೂಪಕ್ಕೆ ಈ ಲೋಕದಲ್ಲಿ ಸೋಲುವ ಪುರುಷರೇ ಇಲ್ಲ. ನಿನ್ನ ರೂಪಕ್ಕೂ ಎನ್ನ ಚಲನತೆಗೂ ಬಲು ಈಡು ಬಲು ಜೋಡು. ಇನ್ನು ಆಲಸ್ಯವೇತಕ್ಕೆ ಕಾಂತ, ನಿನ್ನ ಚಮತ್ಕಾರವನ್ನು ತೋರಿಸಬಾರಲೇ ಅತಿಮಂತ. ಎಲ್ಲಿ ಪುಣ್ಯವತಿ, ಹೇ ಕಾಂತ, ಎನ್ನಂತ ಪುರುಷರನ್ನು ಈ ಲೋಕದಲ್ಲಿ ನೋಡಿರುವೆಯಾ? ದೇವಲೋಕದ ನಾರಿಯರು ಸಹ ಎನ್ನನ್ನು ಮೋಗಿಸುವರು. ಇಲ್ಲಿಯೇ ಸುಂದರಿ, ಹೇ ಸುಂದರ, ಅಂದ ಮೇಲೆ ಮದನ ಕದನಕ್ಕೆ ಬರೆಯುವುದೇ ತನ ವ್ಯಾಗಕ್ಕೆ ಬಾಬಾ ಬೈಯಾರೆ ಎನ್ನ ಮನೋಹರೆ. ಬಳಿರೇ ಬಳಿರೇ ಎಲೈ ಪಾಪಿಯಾದ ಕೀಚಕ, ಬಳಿರಿಯೇ ಎಲೈ ಸಾರದೆ ಉಪದಿ. ಇವಳು ಹೆಣ್ಣಾಗಿದ್ದರೆ ಎನ್ನ ಮುಂದೆ ಹಿಡಿಯುವ ಶಕ್ತಿ ಎತ್ತರದ. ಇದು ಏನೋ ಒಂದು ವಿಚಿತ್ರವಾಗಿ ಕಾಣಬದಲ್ವ ಸಾರದೆ. ಈಯನಿಗೆ ತಿಳಿಯದಾಯಿತು ಇವಳ ಮೋಸದ ಸಂಗತಿ. ಹೌದು ದೈವ. ಎಲೈ ಹನುಮ, ಏಯ್ ಭ್ರಷ್ಟ, ನೀನು ದಾರು ಬೇಳ ಮೂರ್ಖನೇ ಅತಿ ಬೇಗನೆ. ಎಲೈ ಪಾಪಿ, ನಾನು ದಾರಂದರೆ ನೀನು ದಾರು, ನೀನು ಬಯಸಿದ ಶೈಲೇಂದ್ರಿಯ ಗಂಧ, ದೇವತಾ ಪ್ರಚಂಡ, ಪರಸ್ತ್ರೀಯರ ಬಯಸಿದವರಿಗೆ ಗಂಡ, ಕದನದೋಳ್ ಪ್ರಚಂಡ. ಬಳಿರೇ ಬಳಿರೇ ಎಲ್ಲ ಎನ್ನ ನಿಜ ರೂಪವನ್ನು ನೋಡಲೇ ಭ್ರಷ್ಟ. ಕೈಯಲ್ಲಿ ಬಳೆಯನ್ನಿಟ್ಟು ಸೀರೆಯ ಚೀರೆಯನ್ನುಟ್ಟು ಕುಪ್ಪಸವನ್ನು ಬಟ್ಟೆಯಂಗಲಿನಂತೆ ಮೋಸ ಮಾಡಿ ಬಂದಿನವರಡ ಹಿಡಿಯೇ ಜಾಗ್ರತೆಯಿಂದ ಯುದ್ಧಕ್ಕರಿಲ್ಲವೇ ಹನುಮ, ತಾಯಿ ಸುಮಾರಿನವರ ಕ್ರಮ. ಬಳಿರೇ ಲೈ ಭಂಡ, ಹನುಮ, ನಾವಿಬ್ಬರು ಯುದ್ಧಕ್ಕೆ ನಿಂತರೆ ಯುದ್ಧವೂ ಮುಗಿಯುವುದಿಲ್ಲ. ನೀನು ಮೊದಲು 3 ಗುದ್ದಗಳನ್ನು ಗುದ್ದು, ಆಮೇಲೆ ನಾನು 3 ಗುದ್ದಗಳನ್ನು ಗುದ್ದುವೆನು. ಎಲೈ ವೃಷ, ಪಾಪಿಷ್ಟ, ಮೊದಲು ನೀನು ಕುಳಿತುಕೋ, ನಾನು ಗುದ್ದುವೆನು ಬಾ. ಬಂಡ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಭಂಡ. ಪಾಪಿಯಾದ ಕೀಚಕ, ನಿನ್ನ 3 ಗುದ್ದಗಳು ಖಾಲಿಯಾದವು. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಬೇಕು ಪಾಪಿಷ್ಟ, ಮುಗಿದು ನಿನ್ನ ಜಾತಕ. ಅದೇ ಪ್ರಕಾರವಾಗಿ ನಾನು ಕುಳಿತುಕೊಳ್ಳದನ್ನು ನೀನು ಮುಚ್ಚೋಲೈ ಭೀಮ ಮುಗಿದವರ ಕ್ರಮ. ಜನ